ಹಾಗಾದ್ರೆ ಜಮುನಾ ಅವರು ಮಾಡ್ತಾ ಇರುವಂತಹ ಆರೋಪ ಏನಿದು ಪ್ರಕರಣ ಅನ್ನುವಂಥದ್ದನ್ನ ಒಂದಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ 14 ಸೈಟ್ ವಾಪಸ್ ಕೊಟ್ಟರು ಕೂಡ ಸಿಎಂ ಕುಟುಂಬಕ್ಕೆ ಇನ್ನೂ ಸಂಕಷ್ಟ ತಪ್ಪಿಲ್ಲ. ನೋಡಿ, ಸಿಎಂ ಪತ್ನಿ ಪಡೆದಂತಹ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಈಗ ಜಮುನಾ ಅನ್ನೋರು ಕೇಸ್ ಹಾಕಿದ್ದಾರೆ. 2024 ಅಕ್ಟೋಬರ್ 23 ಕಳೆದ 23ನೇ ತಾರೀಕು ಅಕ್ಟೋಬರ್ನಲ್ಲಿ ಜಮುನಾ ಅವರು ಕೇಸ್ ಹಾಕಿರೋದು. ಕೇಸನ್ನ ದಾಖಲು ಮಾಡಿದರೆ ಕೋರ್ಟ್ನಲ್ಲಿ ಡೈರೆಕ್ಟ್ ಆಗಿ ಹಾಕಿದ್ದಾರೆ ಇವರು ಕೇಸನ್ನ. ದೇವರಾಜು ಅಣ್ಣ ಮೈಲಾರಯ್ಯನ ಮಗಳು ಜಮುನಾ ಅವರು ದಾವೆ ಹೂಡಿದ್ದಾರೆ. ಈ ಒಂದು ಪ್ರಾಪರ್ಟಿ ನಮಗೆ ಸಂಬಂಧಪಟ್ಟಿದ್ದು, ನಮಗೆ ಕೊಟ್ಟಿಲ್ಲ ಇವರು ಅಂಥೇಳಿ ಮೈಸೂರಿನ 7ನೇ JMFC ಕೋರ್ಟ್ನಲ್ಲಿ ಹೋಗಿ ಇವರು ಕೇಸನ್ನು ಫೈಲ್ ಮಾಡಿದ್ದಾರೆ. ಇವರು ತಮ್ಮ ಆರೋಪದಲ್ಲಿ ಹೇಳ್ತಾ ಇರೋದು 2024 ಅಕ್ಟೋಬರ್ 24ರಂದು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಏನು ದಾವೆ ಹಾಕ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಜನವರಿ 10ನೇ ತಾರೀಕಿಗೆ ನೆಕ್ಸ್ಟ್ ಇಯರ್ 2020 ವಿಚಾರಣೆ ದಿನಾಂಕವನ್ನು ನಿಗದಿ ಮಾಡಿದೆ ಈಗ ಕೋರ್ಟ್. ಆವಾಗ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಅಥವಾ ಕೋರ್ಟ್ ಯಾವ ರೀತಿ ಪರಿಶೀಲನೆ ಮಾಡುತ್ತೆ ನೋಡ್ಬೇಕು. ಇನ್ನು ಸಿಎಂ ಪತ್ನಿ ಪಾರ್ವತಿ ಮತ್ತು ಬಾಮೈದ ಸೇರಿ 12 ಜನರ ವಿರುದ್ಧ ಟೋಟಲ್ ಈಗ ಕೇಸ್ ಹಾಕಿದ್ದಾರೆ ಜಮುನಾ ಅವರು. ತಮ್ಮ ಸಹೋದರನ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿಗೆ ಸಂಬಂಧಪಟ್ಟಂತೆ ಇರುವಂಥ ದಾವೆ ಇದು. ಈ ಭೂಮಿ ಸಂಬಂಧ ಕೋರ್ಟ್ನಲ್ಲಿ ಜಮುನಾ ಅವರು ದಾವೆ ಹೂಡಿದ್ದಾರೆ. ಇವರು A4 ಇದಾರಲ್ಲ ಮೂಡಾ ಪ್ರಕರಣದಲ್ಲಿ ದೇವರಾಜು, ಸೊ ಅವರ ಅಣ್ಣನ ಮಗಳು ಅಂತ, ಮೈಲಾರಯ್ಯ ಅವರ ಮಗಳು ಇವರು. ತಮ್ಮ ಗಮನಕ್ಕೆ ತರದೇನೆ ಭೂಮಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಜಮುನಾ ಅವ್ರು ಹೇಳಿದ್ದಾರೆ. ನಾವೆಲ್ಲರೂ ಚಿಕ್ಕವರಿದ್ವಿ, ನಮ್ಮ ತಾಯಿ ಮತ್ತು ತಮ್ಮನ್ನ ಕರ್ಕೊಂಡು ಹೋಗಿ ಅವರಿಗೆ ಖಾತೆ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಕಲಿ ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಮಾರ್ಬಿಟ್ಟಿದ್ದಾರೆ ಅಂತೇಳಿ.